ಬಟ್ ಇದ್ರ ಮಧ್ಯೆ ಅಂದರೆ ಇವತ್ತಿಗೂ ನಾವು ಅದನ್ನು ನಂಬೋದಿಲ್ಲ, ಅದನ್ನು ಅರಗಿಸ್ಕೊಳ್ಳೋಕ್ಕೂ ಆಗಲ್ಲ. ಅಂದರೆ ಶಂಕರ್ನಾಗ್ ಅನ್ನುವಂಥ ಒಬ್ಬ ಲೆಜೆಂಡ್ರಿ ಮ್ಯಾನ್, ಒಬ್ಬ ವಿಷನರಿ ಮ್ಯಾನ್, ಜೊತೆಗೆ ಅವರ ಆಬ್ಸೆನ್ಸು ಇದೆಲ್ಲವೂ ಎಷ್ಟು ಕಾಡುತ್ತೆ ಮಂಜು? 100% ಸರ್. ಇದು ನಾನು ಅಂತೀನಿ, ನನಗೆ ಅಂದರೆ ನಾನು ಸಮಾಧಾನ ಮಾಡ್ಕೊಳ್ಳೋಂಥ ವಿಚಾರ ಇದು. ಈ ದೇವರಿಗೆ ಪ್ರತಿ ಸತಿ ಯಾರಾದರೂ ತುಂಬ ಫಾಸ್ಟಾಗಿ ತುಂಬ ದೊಡ್ಡವರಾಗಿ ಅಥವಾ ತುಂಬ ಒಳ್ಳೆಯವರಾಗೋದ್ರೆ, ಇಲ್ಲ ಶಂಕರ್ನಾಗ್ ಅವರಾಗಲಿ ನಮ್ಮ ಅಪ್ಪು ಅವರಾಗಲಿ, ತುಂಬ ಇದಾದಾಗ ಅವನಿಗೆ ದೇವ್ರಿಗೆ ವರಿ ಆಗಕ್ಕೆ ಶುರು ಆಗುತ್ತಂತೆ. ಇವ್ರು ಎಲ್ಲಿ ಎಲ್ಲ ಕಾಲಘಟ್ಟ ಮೀರಿ ಮುಂದಕ್ಕೆ ಹೋಗ್ತಾ ಇದ್ದಾರೆ, ಹೇಳ್ಕೊಂಬಿಡೋಣ, ಇದು ಇಲ್ಲ, ಇದು ಒಳ್ಳೇದಲ್ಲ ಅಂತ ಆ ಥರ ಹೇಳ್ಕೊಂಬಿಟ್ರು ಅನ್ಸುತ್ತೆ ಇಬ್ಬರು. ಅದು ಬಿಟ್ಟರೆ ಇನ್ನೇನು ಆನ್ಸರೇ ಇಲ್ಲ ಇದಕ್ಕೆ. ಯಾಕಂದರೆ ಎಷ್ಟೋ ಜನ ಎಂತೆಂಥವರೋ ಬದುಕೊಂಡು ಹೋಗ್ತಾರೆ. ಇದು ಹೆಂಗಾಗುತ್ತಿತ್ತು? ಇದಕ್ಕೆ ಇಷ್ಟೇ ಆನ್ಸರ್ ಇರೋದು. ಇವರು 10-20 ವರ್ಷ ಮುಂದೆ ಕರ್ಕೊಂಡು ಹೋಗ್ಬಿಡೋಕ್ಕೆ ರೆಡಿಯಾಗಿದ್ದರು ಅವರು. ಅದು ದೇವ್ರಿಗೆ ಇಷ್ಟ ಆಗಿಲ್ಲ, ಫೇಟಿಗೆ ಇಷ್ಟ ಇಲ್ಲ ಅದು. ನಾವೆಲ್ಲ ಅದೇ ನಮ್ಮ ಕರ್ಮಗಳು ಮುಗಿಸ್ಕೊಂಡೇ ಹೋಗ್ಬೇಕು ಅಂತೇವಲ್ಲ, ನಾವೆಲ್ಲ ಸಫರ್ ಆಗ್ತಾ ಇದೀವಿ. ಅವರೇನೋ ಆರಾಮಾಗಿ ಆರಾಮಲ್ಲ ಪಾಪ ಹೋಗಿ ದೇವ್ರ ಪಾದ ಸೇರಿದ್ರು. ಬಟ್ ಇದು ನಮ್ಮ ಬ್ಯಾಡ್ ಲಕ್ ಅಂತ ಅನ್ಕೊಂಡ್ಬಿಟ್ಟು ಸುಮ್ಮನೆ ಆಗಬೇಕು ಹೊರ್ತನು, ಅಥವಾ ದೇವ್ರದ ಮೇಲೆ ಕೋಪ ಮಾಡ್ಕೊಬೇಕು ಹೊರ್ತನು, ಅದಕ್ಕೆ ಬೇರೆ ಏನು ಆನ್ಸರೇ ಇಲ್ಲ ನನಗೆ. ಅದಕ್ಕೆ ಏನು ಹೇಳ್ಕೊಳಕ್ಕೆ ಪದಗಳೇ ಇಲ್ಲ, ಸೆಂಟೆನ್ಸಸ್ಸೇ ಇಲ್ಲ. ನಿಜ. ನಾನು ಆ್ಯಕ್ಚುಲಿ ಅಪ್ಪಣ್ಣನ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೆ, ಬಟ್ ಅಪ್ಪಣ್ಣ ಅಂದಾಗ ನಿಮ್ಮ ತಲೆ, ನಿಮ್ಮ ಮನಸ್ಸು, ನಿಮ್ಮ ಸಿನಿಮಾ ಜರ್ನಿಗೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡೋಣ ಕ್ರಿಯೇಟ್ ಮಾಡಿದೆ ಸರ್? ಅವರು ನನ್ನ ಬ್ರದರ್ಗಿಂತ ಕ್ಲೋಸ್ ಅನ್ನೋದ್ರಲ್ಲಿ ಆ ಸ್ಟೇಟ್ಮೆಂಟಲ್ಲಿ ನಂದು ತಪ್ಪೇ ಇಲ್ಲ ಅನಿಸುತ್ತೆ. ಯಾಕಂದರೆ ನನಗೆ 1 ವರ್ಷ ಸೀನಿಯರ್. ಅಪ್ಪು ಅವರು ದಾರಿ ಮಾಡ್ಕೊಂಡು ಮುಂದೆ ಹೋದ್ರು, ನಾನು ಹಿಂದೆ ನಡ್ಕೊಂಡು ಹೋದೆ. ಅವ್ರದ್ದು ಬೆಟ್ಟದ ಹೂವು ಅವ್ರಿಗೆ ಅವಾರ್ಡ್ ಸಿಕ್ತು, ನಂಗೆ ನೆಕ್ಸ್ಟ್ ಇಯರ್ ಮಾಲ್ಗುಡಿ ಸ್ವಾಮಿಗೆ ಅವಾರ್ಡ್ ಸಿಕ್ತು. ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಇದರಲ್ಲಿ ಅವ್ರಿಗೆ ರೆಕಗ್ನಿಷನ್ ಸಿಕ್ತು, ನೆಕ್ಸ್ಟ್ ಇಯರ್ ನನಗೆ ಅದರಲ್ಲೇ ಸಿಕ್ತು. ಅವರು ಕಷ್ಟಪಟ್ಟು ದಾರಿ ಡೋರ್ ಓಪನ್ ಮಾಡಿದ್ರು, ನಾನು ಹಿಂದೆ ಆರಾಮಾಗಿ ಅವ್ರ ನೆರಳಲ್ಲಿ ನಡ್ಕೊಂಡು ಹೊಟ್ಟೋದೆ. ಬಟ್ ನಂದು ಅವ್ರದ್ದು ಎಕ್ಸ್ಟ್ರಾರ್ಡಿನರಿ. ನಾನು ಪಡ್ಕೊಂಬಂದಿದ್ದಷ್ಟೇ ಅನಿಸುತ್ತೆ. ಭುವನೇಶ್ವರಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಮಾಲ್ಗುಡಿ ಡೇಸ್ ಸ್ವಾಮಿ ಚಿತ್ರ ಏನಿದೆ ಅದು ಕಾಂಪಿಟಿಷನ್ ಸೆಕ್ಷನಲ್ಲಿದೆ. ಬಟ್ ಅದು ನಾನ್ ಕಾಂಪಿಟ್ ಸೆಕ್ಷನ್. ಅದು ಪ್ರೀವಿಯಸ್ ಇಯರಲ್ಲಿ ಗೆದ್ದಿದ್ದೆ ಆಲ್ರೆಡಿ. ಸೊ ಈ ವರ್ಷ ನಾನ್ ಕಾಂಪಿಟೇಷನ್ ಸೆಕ್ಷನ್. ಸೊ ನಾನು ಇಲ್ಲಿಂದ ಹೋಗಿದ್ದೀನಿ ಭುವನೇಶ್ವರ, ಒರಿಸ್ಸಾ ಅಲ್ಲಿ. ಅವರು ಬಂದಿದ್ದಾರೆ. ನಾನು ಯಾವುದೋ ಒಂದು ರೆಗ್ಯುಲರ್ ಹೋಟ್ಲಲ್ಲಿ ಹಾಕಿದ್ರು, ಅವರು ಒಳ್ಳೆ ಚೆನ್ನಾಗಿರೋ ಒಂದು ಹೋಟ್ಲಲ್ಲಿ ಹಾಕಿದ್ರು. ಅವ್ರು ಗೊತ್ತಾಗಿದ್ದ ತಕ್ಷಣ, ಏನು ಮಂಜು ಅಲ್ಲಿ ಬಂದಿದ್ದ, ಅಲ್ಲಿದ್ದಾನ, ನಮ್ಮ ಕನ್ನಡದ ಹುಡುಗ, ಅವನು ಅಲ್ಲೇನಿರೋದು ಅಂತ ಕರ್ಕೊಂಬಂದು ಅವ್ರ ಹೋಟ್ಲಲ್ಲಿ ರೂಮಲ್ಲಿ ಒಂದು ರೂಮ್ ಮಾಡಿ, ಇಲ್ಲ ನೀನು ಇಲ್ಲಿ ಬಾ, ನೀನು ಅಲ್ಲೇನು ಹೋಗೋದು, ನೀನು ನಮ್ಮವ್ರು, ನೀನು ಬಾ ಅಂತ. ಅಲ್ಲಿ ಹೆಸರಿಗೊಂದು ರೂಮ್ ಇತ್ತು ಅಷ್ಟೇ. ನಂತ 90% ಅವ್ನ ರೂಮಲ್ಲೇ, ಅವ್ರ ರೂಮಲ್ಲೇ ನಾವು ಮಾತಾಡ್ಕೊಂಡು ಇದು ಮಾಡ್ಕೊಂಡು ಏನೋ ತರಲೆ ಮಾಡ್ಕೊಂಡು ಜೋಕ್ ಮಾಡಿಕೊಂಡು, ನನಗೆ ನನ್ನ ರೂಮ್ಗೆ ಹೋಗಿದ್ದು ನೆಪಕನೇ ಇಲ್ಲ. ನಂಗೆ ನಿಜ ಹೇಳ್ಬೇಕಂದ್ರೆ ಯೋಚನೆ ಮಾಡಿದ್ರೆ ಆ ಸೋಫಾ ಮೇಲೆ, ನೆಲದ ಮೇಲೆ, ಕಾರ್ಪೆಟ್ ಮೇಲೆ, ಬೆಡ್ ಮೇಲೆ, ಹಾಗೆ 14 ದಿನ ಹೆಂಗೆ ಕಳೆದ್ವಿ ಅಂತಂದರೆ ಎಷ್ಟೋ ಒಂದು ಪ್ರೀತಿ, ಎಷ್ಟೋ ಒಂದು ಖುಷಿ ಆಯಿತು. ಅಂದರೆ ಅಪ್ಪು ಅವರ ಆ್ಯಕ್ಟಿಂಗ್ ಬಿಟ್ಟು ನಾನು ವ್ಯಕ್ತಿಯಾಗಿ ಎಷ್ಟು ಒಂದು ರೆಸ್ಪೆಕ್ಟ್, ಒಂದು ಕ್ಲೋಸ್ ಆಯಿತು ಅಂತಂದರೆ ತುಂಬಾ ಎಂಜಾಯ್ ಮಾಡಿದೆ. ನನಗೆ ಆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ಬೆಸ್ಟ್ ಚೈಲ್ಡ್ ಆ್ಯಕ್ಟರ್. ಸರ್ ಖುಷಿಯಾಗಿ ತಬ್ಕೊಂಡು ಹಿಂಗೆ ಎತ್ತಿ, ಅವ್ರಿಗಿಂತ ಖುಷಿ ಪಟ್ಟಿದ್ದೆ. ನನಗನ್ಸುತ್ತೆ ಆ ಅವಾರ್ಡ್ಗಿಂತ ಅದು ಖುಷಿ ಜಾಸ್ತಿ ಆಯ್ತು ಅಲ್ವಾ. ಏನು ನಮ್ಮವ್ರು ಒಬ್ಬರಿಗೆ ಮಾಡ್ತಾ ಇದ್ದಾರೆ, ಅದ್ರ ಖುಷಿ ನಿಜ ಹೇಳ್ತಾ ಇದ್ದೀನಿ. ತುಂಬ ಜನ ಇಂಟರ್ನ್ಯಾಷನಲ್ ಅವಾರ್ಡು ಈ ನೈಟ್ ಸಿಗ್ತವೆ, ಅಪ್ಪು ಸಿಗಲ್ಲ ನನಗೆ, ಆ ಪ್ರೀತಿ ಸಿಗಲ್ಲ, ಆ ತಬ್ಬಿಕೊಳ್ಳೋದು ಸಿಗ್ತಾ ಇಲ್ಲ ನನಗೆ, ಅದು ಸಿಕ್ತು. ಅಲ್ಲಿಂದ ಬಂದು ನೋಡಿ ಅವ್ರು ಎಷ್ಟು ದೊಡ್ಡ ಮನಸ್ಸು, ಎಷ್ಟು ದೊಡ್ಡ ಹೃದಯ ಅಂತಂದರೆ, ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಜೊತೆಗೆ ಬಂದು ಇಳಿದು HAL ಏರ್ಪೋರ್ಟಲ್ಲಿ ಹೊರಗಡೆ ಬರ್ತಾ ಇದ್ದಂಗೆ ಅವ್ರ ತಾಯಿಗೆ ಹೇಳ್ತಾರೆ, ಮಂಜು ನಮ್ಮ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು, ಮಾಡೋಕ್ಕಾಗತ್ತಾ ಬಿಡ, ಅಲ್ಲ ಮಾಡಬೇಕು, ಇನ್ಸ್ಟ್ರಕ್ಷನ್ಸ್. ಅವತ್ತಿಗೆ ಅದ್ರ ವ್ಯಾಲ್ಯೂ ಗೊತ್ತಿರಲಿಲ್ಲ ನನಗೆ. ನನಗೆ ಒಂದು ರೋಲ್ ಕೊಡಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡೆ ಅಷ್ಟೇ, ನನಗೆ ಅವತ್ತು ಗೊತ್ತಿರಲಿಲ್ಲ. ಸೊ ರಣರಂಗ ಅಲ್ಲಿ ಅದು ಅವರ ಪ್ರೊಡಕ್ಷನ್. ಶಿವರಾಜ್ ಕುಮಾರ್ ಅವರು ಯಂಗರ್ ಇರೋ ಪಾತ್ರ ನಾನು ಮಾಡ್ತೀನಿ. ಅಂದರೆ ಅವ್ರಿಗೆ ಸಟ್ಲಾಗಿ ಒಂದು ಮೆಸೇಜ್ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿಗೆ, ಇಡೀ ಇದಕ್ಕೆ, ಇವತ್ತು ನಮ್ಮ ಹುಡುಗ ಸರ್ ಎಷ್ಟು ಒಂದು ಮೆಚ್ಯೂರಿಟಿ ಇರಬೇಕು, ಎಷ್ಟು ದೊಡ್ಡ ಮನಸ್ಸಿರಬೇಕು, ಎಷ್ಟು ತೂಕ ಇರಬೇಕು ಅದರಲ್ಲಿ. ನಾನು ಯಾವುದೂ ಇಲ್ಲ ಸರ್, ನಾನು ತುಂಬ ಅದೇ ಹೇಳೋದಲ್ಲ, ಯಶವಂತಪುರ ತ್ರಿವೇಣಿ ರೋಡು ಒಂದು ಸಣ್ಣ ಮನೆಯಿಂದ ಬಂದವನು. ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ, ಯಾವ ಇದು ಇಲ್ಲ, ಒಂದು ಕಲೆ ಒಂದಿತ್ತು, ಅಷ್ಟು ಬಿಟ್ಟರೆ ಏನೂ ಇಲ್ಲ.
ಬಟ್ ಅವ್ರಿಗೆ ಅದು ಅನಿಸಿದೆ ನೋಡಿ, ಆ ಮನ್ಸಿಗೆ ಬಂದಿದೆ, ಇಲ್ಲ ನಾನು ಅದೊಂದು ಇದಾಗಬೇಕು. ಅದರಿಂದ ನನಗೆ ಎಷ್ಟು ಕರಿಯರ್ ಮುಂದೆ ಹೋಯ್ತೋ ನಂಗೆ ಗೊತ್ತಿಲ್ಲ. ಅಂದರೆ ಅದು ನಿಜವಾದ ಅವರ ಒಂದು ಹೃದಯ, ಅದು ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು. ಆಮೇಲೆ ನೀವು ಯಾವುದೇ ಅದಾದಮೇಲೆ ಒಂದು 15-20 ವರ್ಷ ಇಂಟರ್ವ್ಯೂಸ್ ನೋಡಿದ್ದೀನಿ. ಪೇಪರ್ ಕ್ಲಿಪ್ಪಿಂಗ್ಸ್ ಇರಲಿ, ಪೇಪರಲ್ಲಿ ಇರಲಿ, ಟೆಲಿವಿಷನ್ನಲ್ಲಿರಲಿ, ಮ್ಯಾಗ್ಝಿನ್ಸಲ್ಲಿರಲಿ. ಅಪ್ಪು ಅವ್ರ ದೊಡ್ಡ ಮನಸ್ಸೇನು, ನಿಮ್ಗೆ ಯಾರು ಇದು ಫೇವ್ರೇಟ್ ಅಂದರೆ, ಇಲ್ಲ ಚೈಲ್ಡ್ ಆ್ಯಕ್ಟರ್ ನಂಗೆ ಮಾಸ್ಟರ್ ಮಂಜುನಾಥ್ ಇಷ್ಟ, ಮಾಲ್ಗುಡಿ ಡೇಸಲ್ಲಿ. ಅವ್ರ ಸಿಸ್ಟರ್ಗೆಲ್ಲ ಹೇಳ್ಕೊಂಡಿದ್ದಾರೆ. ಅವ್ರದ್ದು ಮೊನ್ನೆ ಒಂದು ಟಿ ವಿ ಕ್ಲಿಪ್ಪಲ್ಲಿ ನೋಡಿಬಿಟ್ಟು ತುಂಬಾ ಅಂತ ಹತ್ಬಿಟ್ಟೆ ನಾನು. ಇಷ್ಟು ಒಂದು ದೊಡ್ಡ ಮನಸ್ಸ, ಈ ಥರ ಅವಾಗ ತಿರ್ಗಾದೆ ಅನ್ಸುತ್ತೆ. ಅವಾಗ ದೇವ್ರ ಮೇಲೆ ಕೋಪ ಬರುತ್ತೆ, ಹಿಂಗೆ ಮಾಡಿಬಿಡ್ತೀರಲ್ಲ ನೀವು, ಈ ಥರ ಒಳ್ಳೆ ವ್ಯಕ್ತಿಗಳನ್ನ ಹಿಂಗೆ ಮಾಡಿಬಿಡ್ತೀರಲ್ಲ. ಅಂದರೆ ಪ್ರತಿ ಸಲಿನೂ ನಾನು ಇಂಟರ್ವ್ಯೂ ಅಲ್ಲಿ ತುಂಬ ತುಂಬ ಹಿಡಿದಿಟ್ಕೋತೀನಿ ನಾನು. ಅಂದರೆ ವೆನ್ ಇಟ್ ಕಮ್ಸ್ ಟು ಅಪೂರ್ಣ, ಅದು ಗೊತ್ತೇ ಆಗಲ್ಲ ನೋಡಿ. ನೀವು ಮಾತಾಡ್ತಾನೆ ಭಾವುಕರಾಗಿದ್ದೀರಿ, ಕಣ್ಣಿದೆ. ದಿನಗಟ್ಟಲೆ ಹತ್ತಿದ್ದೀವಿ ನಾವೆಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಯಾರೋ ಒಬ್ರು ಹೋಗಿದ್ರು ಅಷ್ಟು ಅಳ್ದೇ ಇರ್ಬೋದೋ ಏನೋ. ಅದಕ್ಕೆ ಎಕ್ಸ್ಪ್ಲನೇಷನೇ ಇಲ್ಲ, ಅದಕ್ಕೆ ಆನ್ಸರೇ ಇಲ್ಲ. ನನಗೆ ಅಂದರೆ ನನಗೊಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಯಾರು ಸಿನಿಮಾ ಒಂಥರ ಫ್ಯಾನ್ ಅದೆಲ್ಲ ಇಲ್ಲ. ಬಟ್ ಅವ್ರು ಹೇಳೋದು, ಮನೆಯಲ್ಲಿ ನೋವ್ತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ, ಏನೋ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ, ಏನೋ ಆಗ್ಬಿಟ್ಟಿದೆ. ಯಾರ ಮನೆಯಲ್ಲೂ ಎಲ್ಲೂ ಯಾರ ಮುಖದಲ್ಲೂ ನಗು ಇಲ್ಲ, ಕೊರಗು, ಏನೋ ಒಂದು ಎಲ್ಲೋ ಯಾರೋ ಒಂದು ಕಿತ್ಕೊಂಬಿಟ್ಟ ಅನ್ನೋ ಫೀಲಿಂಗ್. ಅದು ಬಿಟ್ಟರೆ ಎಕ್ಸ್ಪ್ಲನೇಷನೇ ಇಲ್ಲ ನಮ್ಮ ಹತ್ರ. ಏನಕ್ಕೆ ಹಂಗಾಗುತ್ತೆ ಅಂತಲೇ ಏನು ಅದಕ್ಕೆ ಲಾಜಿಕಲಿ ಅನಾಲಿಸಿಸು ಮಾಡೋಕ್ಕಾಗ್ತಲ್ಲ. ಕೊನೆಗೆ ಅದೇ ಈ ಥರ ಬೇಜಾರನ್ನ ಕೋಪವಾಗಿ ತೀರಿಸ್ಕೊಂಡು ಅನ್ಕೊಬೇಕು, ದೇವ್ರ ಬಗ್ಗೆ ಬೈಸ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಬೇರೆ ರೀತಿ ಇಲ್ಲ. ಜೊತೆ ನೀವು ಒಂದು ಮಾತು ತುಂಬ ಚೆನ್ನಾಗಿತ್ತು ಅನ್ಲೈನ್ ಅದು. ಅಪ್ಪು ಆತ ಏನೋ ಒಂದು ದಾರಿ ಮಾಡಿಕೊಟ್ಟ, ಅದ್ರ ಹಿಂದೆ ನಾನು ಹೋದೆ. ಹೌದು ಸರ್. ಸರಿ, ಈ ಥರದ ವಿಚಾರ ಮಾತಾಡೋದಕ್ಕೆ ಒಂದು ಮನಸ್ಸು ಶುದ್ಧವಾಗಿರಬೇಕು, ಮೈಂಡ್ ತುಂಬ ಶಾರ್ಪ್ ಆಗಿರಬೇಕು, ಸತ್ಯ ಇರಬೇಕು. ಸತ್ಯ ಇದ್ರೆ ಮಾತ್ರ ಅಲ್ವಾ? ಬೇರೆ ಎಲ್ಲ ಚೆನ್ನಾಗಿ ಒಳ್ಳೆ ಕೋಟ್ಸ್ ಕೊಟ್ಬಿಡ್ಬೋದು ನಾನು. ಬಟ್ ಅವತ್ತಿಗೆ ಅದ್ರದ್ದು ಗೊತ್ತಿರಲಿಲ್ಲ ನನಗೆ, ನಾನು ಚಿಕ್ಕ ಹುಡುಗಾಗ. ಬಟ್ ಇವತ್ತು ನಾನು ಒಬ್ಬ ಎಜುಕೇಟೆಡ್ ಆಗಿ ಲಿಟ್ರೇಚರ್, ಎಕನಾಮಿಕ್ಸ್, ಸೋಷಿಯಾಲಜಿಲಿ ಮಾಸ್ಟರ್ಸ್ ಮಾಡಿರೋನು ವಾಪಸ್ ತಿರುಗಿ ನೋಡಿದಾಗ, ಅದನ್ನು ನಾನು ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಬ್ಬರು ಆ್ಯಕ್ಟರ್ಗಳು ಆ ಕರಿಯರನ್ನು ನೋಡಿದಾಗ, ಅದನ್ನು ಅವ್ರು ಪುಷ್ ಮಾಡ್ಕೊಂಡು ಹೋಗದೇ ಇದ್ದಿದ್ರೆ, ಈಗ ಅವರು ಲೀಡ್ ಮಾಡ್ಬೋದು ಒಂದು ರೋಲ್ನನ್ನು ಅಂತ ತೋರಿಸ್ಕೊಡ್ತಾ ಇದ್ದಿದ್ರೆ, ಯಾರಿಗೆ ನನ್ನ ಒಂದು ಲೀಡ್ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬರ್ತಾ ಇತ್ತು. ನಾನು ಬರೀ ಮಾಲ್ಗುಡಿ ಡೇಸ್ ಬಗ್ಗೆ ಹೇಳ್ತಾ ಇಲ್ಲ, ಯಾವುದೇ ಸಿನಿಮಾ ಅಲ್ಲಿ ಒಬ್ಬ ಚೈಲ್ಡ್ ಆ್ಯಕ್ಟರ್ಗೂ ಒಂದು ಈಕ್ವಲ್ ಪ್ರಾಮುಖ್ಯತೆ ಕೊಡಬಹುದಾ ಅನ್ನೋದನ್ನು ಅವ್ರು ತೋರಿಸ್ಬಿಟ್ರು. ಕೊಡ್ಬೋದು ಅಂತ ತೋರಿಸಿದ್ರು. 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಎಕ್ಸ್ಟ್ರಾ 2 ನಕ್ಷತ್ರಗಳು ಸರ್. ಡಬಲ್ ಆ್ಯಕ್ಟಿಂಗ್, ಅದೇನು ತಮಾಷೆ ಅಲ್ಲ ಅದು. ಇವತ್ತು ಡಿಜಿಟಲ್ ಅಲ್ಲ, ಹಿಂಗೆ ಹಾಕ್ಬಿಟ್ಟು ಮಾಡೋದಕ್ಕೆ. ನೀವು ಪ್ರತಿ ಈ ಡೈಲಾಗ್ ನೀವೇ ಹೇಳಬೇಕು, ತಿರ್ಗಾ ವಾಪಸ್ ಹೋಗ್ಬೇಕು, ಡ್ರೆಸ್ ಚೇಂಜ್ ಮಾಡ್ಕೊಬೇಕು, ಈ ಕಡೆ ಬಂದು ಅದನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಿ ಆ್ಯಕ್ಟ್ ಮಾಡಬೇಕು. ಈ ಎಷ್ಟು ಜನ ಗೊತ್ತಿಲ್ಲ ನನಗೆ. ಇದು ಅವರು 6-7 ಇಯರ್ಸಲ್ಲಿ ಮಾಡಿ ತೋರಿಸಿದ್ದಾರೆ. ಅದು ಅವ್ರ ಗ್ರೇಟ್ನೆಸ್.